ನನ್ನ ವಾಯ್ಸ್ ತಮಗೆಲ್ಲರಿಗೂ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಹಾಂ ನಂಗೆ ಕೇಳಿಸುತ್ತೆ ಅಂತ ಗೊತ್ತು, ಯಾಕೆಂದರೆ ನಾವು 35 ವರ್ಷ ಬರೀ ಪಾಠನೇ ಮಾಡಿರೋದು. ಹಾಗಾಗಿ ನಮ್ಮ ವಾಯ್ಸ್ ಕೇಳಿಸುತ್ತೆ ಎಷ್ಟು ಮೆತ್ತಗಿದ್ರು. ಈ ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಿಲ್ಲ. ನಮಗೆ ಜೈ ಕಿರಣ್ ಗೊತ್ತು. ಹೇಗೆ ಗೊತ್ತು ಅಂದರೆ, ಆ ಹುಡುಗ ನಮ್ಮ ಕಾಲೇಜ್ಗೆ ಫೋಟೋಗ್ರಾಫ್ ಮಾಡೋಕ್ಕೆ, ನಾವೇನಾದ್ರು ದೊಡ್ಡ ಸೆಮಿನಾರ್ಗಳು ದೊಡ್ಡ ಫಂಕ್ಷನ್ ಮಾಡಿದ್ರೆ ಇವರಿಬ್ಬರು ಪಾಪ ಫೋಟೋಗ್ರಾಫ್ ಮಾಡೋಕ್ಕೆ ಬರೋರು, ಅಷ್ಟೇ ಗೊತ್ತು. ಅದರ ಆಚೆಗೇನೋ ನಂಗೆ ಗೊತ್ತಿಲ್ಲ. ಇವತ್ತು ಬಹಳ ಸಂತೋಷದ ವಿಷಯ ಏನು ಅಂತ ಅಂದರೆ, ಇಲ್ಲಿ ಅವ್ರು ಮಾಡಿದ ಕೆಲಸ ನೋಡಿ ಭಾಳ ಸಂತೋಷ ಆಯಿತು. ಚಿಕ್ಕ ಹುಡುಗರು ಬಹಳ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಶ್ರೀರಾಮಕೃಷ್ಣ ಪರಮಹಂಸರನ್ನು, ಶ್ರೀಮಾತೆ ಶಾರದಾ ದೇವಿಯವರನ್ನು, ಸ್ವಾಮಿ ವಿವೇಕಾನಂದರನ್ನು ನಾನು ಬೇಡ್ಕೊಳ್ತೇನೆ, ನನ್ನ ಪ್ರಾರ್ಥನೆಯೊಂದಿಗೆ ಕೇಳ್ಕೊಳ್ತೇನೆ. ಅವ್ರಿಗೆ ಇಂಥ ಸಾಕಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಬೇಕಾಗಿರೋಷ್ಟು ಹಣ, ಎರಡನೇದಾಗಿ ಅವರಿಗೆ ಬೇಕಾಗಿರೋಷ್ಟು ಅಂದರೆ, ನೀವು ಹೋಗಿ ರಾಮಕೃಷ್ಣ ಪರಮಹಂಸರನ್ನ ಕೇಳ್ಕೊಂಡ್ರೆ ಬಂದುಬಿಡುತ್ತಾ ಮೇಡಮ್ ಅಂದರೆ ಬಂದುಬಿಡುತ್ತೆ, ಖಂಡಿತ ಬಂದುಬಿಡುತ್ತೆ. ನೀನು ನಂಬಿಲ್ಲ, ನಾನು ನಂಬಿದ್ದೀನಿ. ನೀನು ಶ್ರೀರಾಮಕೃಷ್ಣ ಪರಮಹಂಸರನ್ನ ಕೇಳ್ಕೊಂಡ್ರೆ, ಶ್ರೀಮಾತೆ ಶಾರದಾದೇವಿಯವರನ್ನು ಕೇಳ್ಕೊಂಡ್ರೆ ನಿನಗೆ ಬಂದುಬಿಡುತ್ತೆ. ನಿನಗೆ ಅದೆಲ್ಲ ಬರಲಿ, ಇಂಥ ಕೆಲಸಗಳನ್ನು ನೀನು ಜಾಸ್ತಿ ಮಾಡೋ ಹಾಗಾಗಲಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಯಾರನ್ನು ಕರೆದಿದ್ದಾರೋ, ಇಂಥ ಇಷ್ಟೊಂದು ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲೋ, ಯಾರನ್ನು ಕರೆದು ಅವರು ಗುರುತಿಸ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಸಹ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದೇ ಒಂದು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ, ಒಂದೇ ಒಂದು ಮಾತು. ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಸರ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಏನಂತ ಅಂದರೆ, ಇಡೀ ಜೀವಮಾನದಲ್ಲಿ ಎಲ್ಲರೂ ಸಹ ನಮಗಾಗಿ ಬದುಕ್ತೇವೆ. ಒಂದು ಪ್ರಾಣಿ, ಒಂದು ಪಕ್ಷಿ, ಅದೆಲ್ಲವೂ ಸಹ ನಮಗಾಗಿ ಬದುಕ್ತಿವೆ. ಆದರೆ ಗಿಡಗಳಾಗಲಿ, ನದಿಗಳಾಗಲಿ, ಸೂರ್ಯ ಆಗಲಿ, ಚಂದ್ರ ಆಗಲಿ, ಅವ್ರು ಯಾರು ಅವ್ರಿಗಾಗಿ ಬದುಕೋದಿಲ್ಲ. ಯಾವುದು ಶಾಶ್ವತವೋ ಅದು ಯಾವುದು ಅವರಿಗಾಗಿ ಬದುಕೋದಿಲ್ಲ. ಅವರೆಲ್ಲರೂ ಸಹ ಬೇರೆಯವರಿಗಾಗಿ, ಪರೋಪಕಾರಕ್ಕಾಗಿ ಬದುಕ್ತಾರೆ. ಈ ಸಾರ್ಥಕ ಕಾರ್ಯಕ್ರಮ ಯಾರಿಗೆ ಮಾಡಿದ್ದಾರೆ ಅಂದರೆ, ಯಾರು ಪರೋಪಕಾರವನ್ನು ಮಾಡಬೇಕು ಅನ್ನೋಂಥ ಸಣ್ಣ ಅರಿವನ್ನು ಇಟ್ಕೊಂಡಿದ್ದಾರೋ, ಒಂದು ಸಣ್ಣ ಅರಿವು, ಒಂದು ಸಣ್ಣ ತಿಳಿವು, ನಾನು ಬಂದಿದ್ದೀನಿ ಈ ಲೋಕಕ್ಕೆ, ಮನುಷ್ಯನಾಗಿ ಬಂದಿದ್ದೀನಿ, ಇಲ್ಲಿಂದ ಹೋಗೋವಾಗ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಮಾಡಿಬಿಟ್ಟು ಹೋಗಬೇಕು ಅನ್ನೋಂಥ ಮನಸ್ಸು, ಸಣ್ಣದು ಅಂದರೆ ಒಂದು ಚಿಕ್ಕ ಒಳ್ಳೆಯ ಕೆಲಸ ಮಾಡಿಬಿಟ್ಟು ಹೋಗಬೇಕು ಅನ್ನೋಂಥ ಮನಸ್ಸು ದೇವರು ಯಾರಿಗೆ ಕೊಟ್ಟಿದ್ದಾನೋ ಅವರನ್ನು ಗುರುತಿಸ್ತಾ ಇದ್ದಾರಲ್ಲ, ಅದು ಬಹಳ ಸಂತೋಷ ಕೊಡ್ತು. ಹಾಗಾಗಿ ಅದಕ್ಕೆ ನಾನು ನಿಜವಾಗಿಯೂ ಸಹ ನಿಮಗೆ ಋಣಿಯಾಗಿದ್ದೀನಿ. ನನಗೆ ನಾಗೇಂದ್ರ ಸರ್ ಹೇಳಿದ್ರು, ಇವರು ಕೋವಿಡ್ ಪೀರಿಯಡಲ್ಲಿ ಏನು ಕೆಲಸ ಮಾಡಿದ್ರು ಅಂತ. ಮೊನ್ನೆನೇ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ನೀವು ಕೋವಿಡ್ ಪೀರಿಯಡಲ್ಲಿ ಮಾಡಿರೋ ಕೆಲಸ, ನಮ್ಮ ಯೂನಿವರ್ಸಿಟಿನಲ್ಲೇ ಆದಂಥ ಹಲವಾರು ಸಾವುಗಳನ್ನು ಅವ್ರ ಮನೆಯವರೇ ಮಾಡಲಿಕ್ಕಾಗದೇ ಇದ್ದಾಗ ಹೋಗಿ ಈ ಮಕ್ಕಳು ಮಾಡಿ ಬಂದಿದ್ದಾರೆ. ಅದು ನಂಗೆ ಗೊತ್ತಿರಲಿಲ್ಲ ಸರ್. ಈಗ ಒಂದು 3-4 ದಿನದ ಹಿಂದೆನೇ ಗೊತ್ತಾಗಿದ್ದು. ಹಾಗಾಗಿ ಅದಕ್ಕಾಗಿ ನಾನು ಅವ್ರಿಗೆ ನಿಜವಾಗಿಯೂ ಸಹ ಎಗೈನ್ ಪ್ರೇಯರ್ಸ್ to Sri Ram. All that we can do is we can only do prayers to Sri Ram Krishna.